ನಮಸ್ತೆ ವೀಕ್ಷಕರೇ, ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನನ್ನ ಅಮ್ಮನ ಮಲ್ಲಿಗೆ ಗಿಡಗಳಲ್ಲಿ ಆದ ಮಲ್ಲಿಗೆ ಹೂವು ಮತ್ತು ಆ ಹೂವನ್ನು ಅವರು ಕಟ್ಟುವ ವಿಡಿಯೋ. ಈಗ ಗಿಡದ ತುಂಬ ಮಲ್ಲಿಗೆ ಮೊಗ್ಗುಗಳು ಬಿಟ್ಟಿವೆ, ಅದನ್ನು ಕೊಯ್ತಾ ಇದ್ದಾರೆ. ನಾನು 15 ದಿನಗಳ ಹಿಂದೆ ಒಂದು ವಿಡಿಯೋ ಹಾಕಿದ್ದೆ. ಅದರಲ್ಲಿ ತರಗೆಲೆ ಕರಿ ಮಾಡಿ ಈ ಗಿಡಗಳಿಗೆ ಹಾಕಿದ್ರು. ಆಗ ಒಮ್ಮೆ ಹೂವು ಆಗಿ ಮುಗಿತಾ ಬಂದಿತ್ತು. ಈಗ ತುಂಬ ಮೊಗ್ಗುಗಳು ಬಿಟ್ಟಿವೆ. ಈಗ ಸಂಜೆ ಹೊತ್ತಿನಲ್ಲಿ ಮೊಗ್ಗನ್ನು ಕೊಯ್ತಾ ಇದ್ದಾರೆ. ಇದು ಶಂಕರಪುರ ಮಲ್ಲಿಗೆ, ಉಡುಪಿಯಲ್ಲಿ ಬೆಳೆಯುವ ಮಲ್ಲಿಗೆ. ಒಳ್ಳೆಯ ಪರಿಮಳ ಈ ಮಲ್ಲಿಗೆ. ಉಡುಪಿ ಭಾಗಗಳಲ್ಲಿ ಬೆಳಗ್ಗೆ ಮೊಗ್ಗನ್ನು ಕೊಯ್ತಾರೆ, ಆಮೇಲೆ ಮಲ್ಲಿಗೆ ಹೂವನ್ನು ಕಟ್ಟಿ ಮಾರಾಟ ಮಾಡ್ತಾರೆ. ಈ ಮಲ್ಲಿಗೆ ಮದುವೆಯಲ್ಲಿ ಮದುಮಗಳಿಗೆ, ಪೂಜೆಗೆ, ಅಲಂಕಾರಕ್ಕೆ, ಸೆಂಟ್ ತಯಾರಿಸಲು ಎಲ್ಲ ತುಂಬ ಉಪಯೋಗಿಸ್ತಾರೆ. ಹೊರ ದೇಶಗಳಿಗೂ ಎಕ್ಸ್ಪೋರ್ಟ್ ಆಗ್ತದೆ ಸುಗಂಧ ದ್ರವ್ಯಗಳ ತಯಾರಿಕೆಗೆ. ಇಲ್ಲಿ ದೇವರಿಗೆ ಹಾಕಲು ಹೂವನ್ನು ಕೊಯ್ತಾ ಇದ್ದಾರೆ. ಹಾಗಾಗಿ ಸಂಜೆನೇ ಕೊಯ್ಯೋದು, ಸಂಜೆ ಕೊಯ್ದು ಕಟ್ಟಿ ಇಡೋದು, ಬೆಳಗ್ಗೆಗೆ ಅದು ಅರಳ್ತದೆ. ಮಲ್ಲಿಗೆಯಲ್ಲಿ ತುಂಬ ಪ್ರಭೇದಗಳಿವೆ. ಈ ವೆರೈಟಿ ವರ್ಷ ಇಡೀ ಆಗ್ತದೆ. ಮಂಗಳೂರು, ಉಡುಪಿ ಭಾಗಗಳಲ್ಲಿ ವರ್ಷ ಇಡೀ ಆಗ್ತದೆ. ಸೆಕೆ ಇರುವ ಜಾಗಗಳಲ್ಲಿ ಆಗ್ತದೆ. ಹೆಚ್ಚಿನ ಎಲ್ಲ ಜಾತಿಯ ಮಲ್ಲಿಗೆ ಹೂಗಳು ಬೇಸಿಗೆಯಲ್ಲಿ ಆಗುವುದು. ಮಲ್ಲಿಗೆ ಗಿಡ ಚೆನ್ನಾಗಿ ಬೆಳೆಯಲು, ಹೂ ಬಿಡಲು ಒಳ್ಳೆಯ ಬಿಸಿಲು ಬೇಕು. ಮಲ್ಲಿಗೆ ಗಿಡಕ್ಕೆ ಈ ಥರ ಸಪೋರ್ಟ್ ಹಾಕಿ ಕಟ್ಟಿದರೆ ನಿಮಗೆ ಕೊಯ್ಲಿಕ್ಕೂ ಈಸಿ ಆಗ್ತದೆ. ಹೆಚ್ಚು ಬಗ್ಬೇಕು ಅಂತ ಇಲ್ಲ. ಗಿಡದ ಅಡಿ ಕ್ಲೀನ್ ಮಾಡಲಿಕ್ಕೂ ಫರ್ಟಿಲೈಸರ್ ಹಾಕಲಿಕ್ಕೂ ಸುಲಭ ಆಗ್ತದೆ. ನೀವು ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಸಿಗ್ತದೆ. ಈಗ ಕೊಯ್ದ ಮಲ್ಲಿಗೆಯನ್ನು ಕಟ್ತಾ ಇದ್ದಾರೆ. ಮಲ್ಲಿಗೆಯನ್ನು ಬಾಳೆ ಗಿಡದ ನಾರಿನಲ್ಲಿ ಕಟ್ತಾ ಇದ್ದಾರೆ, ಬಾಳೆ ಬಳ್ಳಿಯಲ್ಲಿ. ನೀವು ಉಡುಪಿ ಮಲ್ಲಿಗೆಯನ್ನು ತೆಗೆದುಕೊಂಡ್ರೆ ಅಂಗಡಿಯಲ್ಲಿ ಅದು ಬಾಳೆ ಗಿಡದ ಬಳ್ಳಿಯಲ್ಲೇ ಕಟ್ಟಿರುವ ಮಾಲೆ ಆಗಿರ್ತದೆ. ಅದನ್ನು ಬೇಕಾದಷ್ಟು ಕಟ್ ಮಾಡಬಹುದು. ಇನ್ನೊಂದು ವಿಧದಲ್ಲಿ ನೇಯ್ತಾರೆ. ಆ ಥರ ಕಟ್ಟಿದರೆ ಕಟ್ ಮಾಡಲಿಕ್ಕೆ ಆಗೋದಿಲ್ಲ. ಕಟ್ ಮಾಡಿದರೆ ಎಲ್ಲ ಬಿಟ್ಟು ಬರ್ತದೆ. ಹೂ ಕಟ್ಟುವುದರಲ್ಲಿ ಬೇರೆ ಬೇರೆ ಶೈಲಿ ಇರ್ತದೆ. ಉಡುಪಿ ಭಾಗಗಳಲ್ಲಿ ಹೆಚ್ಚಾಗಿ ಹೀಗೆ ಕಟ್ತಾರೆ. ಬೆಂಗಳೂರು ಸೈಡಲ್ಲಿ ದುಂಡು ಮಲ್ಲಿಗೆಯನ್ನು ಕನಕಾಂಬರ ಜೊತೆ ಕಟ್ತಾರೆ. ಅಲ್ಲಿ ಮಲ್ಲಿಗೆ ಹೂವು ಅಂದರೆ ಹೆಚ್ಚಿನ ಟೈಮಲ್ಲಿ ಅದೇ ಸಿಗ್ತದೆ. ಹೇಗೆ ಕಟ್ತಾ ಇದ್ದಾರೆ ಅಂತ ನೋಡಿ. ಹೂವನ್ನು ತೆಗೆದುಕೊಂಡು ಒಂದು ಹೂವನ್ನು ಕೆಳಗೆ, ಒಂದು ಹೂವು ಮೇಲೆ ಇಟ್ಟು ಒಂದು ಸುತ್ತು ಹಾಕಿ ಒಂದು ಗಂಟು ಹಾಕ್ಕೊಳ್ಳೋದು. ಮಾಲೆ ಉದ್ದ ಆದಾಗೆ ಹೀಗೆ ಕೈ ಬಿಟ್ಟು ಕಟ್ಟಬೇಕು. ಆಗ ಬೇಗ ಬೇಗನೆ ಕಟ್ಟಬಹುದು. ಹೂವು ಕಟ್ಟಿ ಆಗ್ತಾ ಬರ್ತಾ ಇದೆ. ಸ್ವಲ್ಪನೇ ಇದೆ ಇನ್ನು. ಈಗ ಹೆಚ್ಚಾಗಿ ಮಲ್ಲಿಗೆ ಗಿಡ ಇರೋರ ಮನೆಯಲ್ಲಿ ಹೂ ಬಿಡ್ತಾ ಇದೆ.
ಬೇಸಿಗೆಯ ಸಮಯ ಆದ್ದರಿಂದ. ಮಲ್ಲಿಗೆ ಹೂವು 1-2 ಬಿಟ್ಟರು ಮನೆಯೊಳಗೆ ತಂದು ಇಟ್ಟರೆ ಮನೆ ಫುಲ್ ಪರಿಮಳ ಬರ್ತದೆ. ಈ ಹೂವು ಕಟ್ಟುವುದು ಒಂದು ಕಲೆ. ಮಾಲೆಯನ್ನು ಚೆನ್ನಾಗಿ ಕಟ್ಟಿದರೆ ನೋಡಲು ಬಹಳ ಚೆನ್ನಾಗಿರ್ತದೆ. ದೇವರ ಅಲಂಕಾರದಲ್ಲಿ, ಮದುಮಗಳ ಅಲಂಕಾರದಲ್ಲಿ ಬಹಳ ಚೆನ್ನಾಗಿ ಕಾಣ್ತದೆ. ಹೂ ಕಟ್ಟಿ ಆದಮೇಲೆ ಮಾಲೆಯನ್ನು ಈ ಥರ ರೌಂಡಾಗಿ ಮಡಚಬೇಕು. ನೋಡಿ, ಈ ಥರ ರೌಂಡಾಗಿ ಮಡಚಿ ಆಮೇಲೆ ಒಮ್ಮೆ ನೀರಿನಲ್ಲಿ ಮುಳುಗಿಸಿ ತೆಗಿಬೇಕು. ಈ ಥರ ಮಡಚುವ ಉದ್ದೇಶ ಮಾಲೆ ಸ್ಟ್ರೈಟಾಗಿ ಬರಬೇಕಲ್ಲ, ಅದಕ್ಕೋಸ್ಕರ. ಒಮ್ಮೆ ನೀರಿನಲ್ಲಿ ಈ ಥರ ಮುಳುಗಿಸಿದರೆ ಆಯಿತು. ಆಮೇಲೆ ಈ ಥರ ಬಿಡಿಸ್ಕೊಳ್ಳಿ. ಆಮೇಲೆ ಮಡಚುವಂಥದ್ದು. ನಿಮಗೆ ಇವತ್ತಿನ ಮಲ್ಲಿಗೆ ಹೂವು ಕೊಯ್ಯುವ ಮತ್ತು ಕಟ್ಟುವ ವಿಡಿಯೋ ಇಷ್ಟವಾಗಿದ್ದಲ್ಲಿ ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮತ್ತು ಎಲ್ಲರಿಗೂ ಶುಭ ದಿನ.